ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾನು ಬೆಳಗಿನ ಟಿಫಿನ್ಗೆ ತಾಲಿಪೆಟ್ಟು ಮಾಡಿದ್ದೆ. ನಿಮ್ಮ ಹತ್ರ ಅನ್ನ ಮಿಕ್ಕಿದ್ರೆ ಅದನ್ನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಯೂಸ್ ಮಾಡಿಕೊಂಡು ತಾಲಿಪಟ್ಟು ಹೇಗೆ ಮಾಡೋದು ಅಂತ ನೋಡಿ. ಇದು ತುಂಬ ಹೆಲ್ದಿಯಾಗಿರೋ ರೆಸಿಪಿ ಇದು. ನಾನು ಮಧ್ಯಾಹ್ನ ರೈಸ್ ಮಾಡಿದ್ದೆ, ಅದು ನನಗೆ ರಾತ್ರಿ ಉಳ್ಕೊಂಡಿತ್ತು. ಅದನ್ನು ನಾನು ಈ ಥರ ಉದುರಾಗಿ ಮಡಿಸ್ಕೊಂಡು ನಾನು ಸಬ್ಬಸಿಗೆ, ಕೊತ್ತಂಬರಿ, ಕರಿಬೇವು, ಹಾಗೆ ಒಂದು ಕ್ಯಾರೆಟು, ಟೊಮ್ಯಾಟೊ, ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಈ ಉದುರಾಗಿ ಅನ್ನ ಈ ಥರ ಉದುರಾಗಿ ಮಾಡಿಕೊಂಡು ಅದಕ್ಕೆ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. 1/4 ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ 3/4 ಕಪ್ ಆಗೋಷ್ಟು ಜೋಳದ ಹಿಟ್ಟು, ಸ್ವಲ್ಪ 1/4 ಕಪ್ ಆಗೋಷ್ಟು ಹಸಿಬೇಳೆ ಹಿಟ್ಟು ಅಂದರೆ ಬಜ್ಜಿ ಹಿಟ್ಟು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಜೊತೆಗೆ ಮತ್ತು ಸ್ವಲ್ಪ ಓಂ ಕಾಳು ಅಂತಾರಲ್ಲ, ಅಜ್ವೈನ್ ಕಾಳು ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ 2 ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಮೇನಾಗಿ ಏನಂತಂದರೆ ಸ್ವಲ್ಪ ಗರಂ ಮಸಾಲ, ಒಂದು 2 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಆನಂತರ ಕರಿ ಎಳ್ಳು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿ ಬರುತ್ತೆ. ಕರಿ ಎಳ್ಳು ಹಾಕಿದ್ಮೇಲೆ ನಾನೇನು ಹೆಚ್ಚಿಟ್ಕೊಂಡಿದ್ನಲ್ಲ, ಕ್ಯಾರೆಟು, ಮೆಣಸಿನ್ಕಾಯಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆನಿಯನ್ನು, ಟೊಮ್ಯಾಟೊ ಎಲ್ಲ, ಮೆಣಸಿನ್ಕಾಯಿನೂ ನಿಮ್ಗೆ ಎಷ್ಟು ಬೇಕು ಖಾರದ ಕ್ವಾಂಟಿಟಿ ನೋಡಿಕೊಂಡು ನೀವು ಅದರಲ್ಲೇ ಕಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಮೇನ್ ಇದಕ್ಕೆ ಏನಂತಂದರೆ ಸಬ್ಬಸಿಗೆ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಒಂದೊಂದ್ಸಲ ಮಕ್ಕಳು ತಿನ್ನಲ್ಲ ಅಂತ ಹೇಳ್ತಾರೆ. ಬಟ್ ಏನಂತಂದರೆ ಇದರಲ್ಲಿ ಸಬ್ಬಸಿಗೆ ಬರೀ ಏನೆಲ್ಲ ಮಾಡಿಕೊಟ್ರೆ ತಿನ್ನ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಲಾಸ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ತುಂಬ ಬೇಗ ಆಗುತ್ತೆ. ಏನಂತಂದರೆ ಸ್ವಲ್ಪ ಹಿಟ್ಟು ಕಲಸಾದ್ಮೇಲೆ ಸ್ವಲ್ಪ ಹಿಟ್ಟು ನೆನಿಬೇಕು, ಆವಾಗ ತುಂಬ ರುಚಿ ಜಾಸ್ತಿ ಬರುತ್ತೆ. ನೋಡಿ ಈ ಥರ ಎಲ್ಲ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಾವು ಈ ಚಪಾತಿ ಹಿಟ್ಟು ಹದಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಎಲ್ಲ ಆಗಿದೆ. ನೋಡೋಕ್ಕೆ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಆಮೇಲೆ ಇದ್ರ ಜೊತೆಗೆ ಒಬ್ಬೊಬ್ಬರು ಟೊಮ್ಯಾಟೊ ಚಟ್ನಿ ಮಾಡ್ತಾರೆ, ಆಮೇಲೆ ಟೊಮ್ಯಾಟೊ ಗೊಜ್ಜು ಮಾಡ್ತಾರೆ. ನಾನು ಇವತ್ತು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ. ನೋಡಿ ಇಷ್ಟ ಆಗಿದೆ. ಇದು ಏನು ಮಾಡಬೇಕು ಅಂತಂದರೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವೊಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕು. ಅಂದರೆ ಅದು ಸ್ವಲ್ಪ ಹಿಟ್ಟು ನೆನ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಿಯಾಗಿ ಬರ್ತಾವೆ. ಸೊ ಹಿಂದನೇ ಮಾಡೋಕ್ಕೆ ಹೋದರೆ ಅದೊಂಥರ ಕಟ್ ಆಗಿಬಿಡುತ್ತೆ ಮಾಡುವಾಗ. ಸೊ ಹಾಗಾಗಿ ನಾನೊಂದು ಹಾಫ್ ಆನ್ ಅವರ್ ಬಿಡ್ತೀನಿ. ಹಾಫ್ ಆನ್ ಅವರ್ ಆದಮೇಲೆ ಆಮೇಲೆ ಹಿಟ್ಟು ಮೇಲೆ ಎಣ್ಣೆ ಏನಕ್ಕೆ ಹಾಕಬೇಕು ಅಂತಂದರೆ ಅದು ಗಟ್ಟಿ ಆಗೋಲ್ಲ ಮೇಲೆ ಎಲ್ಲ. ಸೊ ಹಾಗಾಗಿ ಇವಾಗ ಒಂದು ಹಂಚು ಇಟ್ಕೊಂಡಿದ್ದೀನಿ ನಾನು. ಇದನ್ನು ಸ್ವಲ್ಪ ಒಂದು ಚಪಾತಿ ಮಾಡ್ತೀವಲ್ಲ ಆ ಟೈಪು ತೊಗೊಂಡು, ನಿಮಗೆ ಎಷ್ಟು ಬೇಕು, ಎಷ್ಟು ಅಗಲ ಬೇಕು ಅಷ್ಟು ತೊಗೊಂಡು, ನನ್ನ ಹತ್ರ ಇದು ಮಣೆ ಇತ್ತು, ಇದ್ರ ಮೇಲೇ ನಾನು ಮಾಡೋದು. ಸೊ ಅದನ್ನು ಹಾಕಿಬಿಟ್ಟು ಮೇಲೆ ಒಂದು ಕವರ್, ನೀವು ಹೋಳಿಗೆ ಮಾಡ್ತಿರಲ್ಲ, ಹೋಳಿಗೆ ಅಥವಾ ಚಪಾತಿ ಯಾವುದ್ರಲ್ಲಿ ಮಾಡಿದ್ರು ಈ ಥರ ಹಾಳಿ ಹಾಕ್ಕೊಂಡು ಅಂದರೆ ಕವರ್ ಹಾಕ್ಕೊಂಡು ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರೋ ತಾಲಿಪೆಟ್ಟು ರೆಡಿ ಆಗ್ತಾಯಿದೆ. ಇದನ್ನು ಹಾಕ್ಕೊಂಡು ಈ ಕಡೆ ಹಂಚು ಕಾಯ್ದಿರುತ್ತೆ. ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನಾರ್ಮಲ್ ಎಣ್ಣೆನೇ ಹಾಕ್ಕೊಳ್ಳಿ. ನಾನು ಅಲ್ಲಿ ಎಣ್ಣೆ ಹಾಕಿಬಿಟ್ಟು ಹಂಚೆಲ್ಲ ಕಾಯ್ದಿದೆ, ಅದನ್ನು ಮಾಡಿರೋ ತಾಲಿಪೆಟ್ಟನ್ನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ನೀವೇ ಹಾಗೆ ಬೇರೆ ಮೊಸರಲ್ಲಾದ್ರೂ ತಿನ್ಬೋದು. ಬಟ್ ನಾನು ಚಟ್ನಿ ಮಾಡ್ಕೊಂಡಿದ್ದೆ, ಅಷ್ಟು ಚೆನ್ನಾಗಿ ಬರುತ್ತೆ. ಏನಂದರೆ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ವ, ಅದಕ್ಕೆ ತುಂಬ ಹೆಲ್ದಿಯಾಗಿರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಮಸ್ಟ್ ಕೊಡಲೇಬೇಕು. ನೋಡಿ ಒಂದು ಸೈಡ್ ಬೇಯಿಂದಾದಮೇಲೆ ನಾವು ಇನ್ನೊಂದು ಸೈಡ್ ತಿರ್ಸ್ಕೊಂಡು ಸ್ಟಾರ್ಟಿಂಗ್ ಹಾಕ್ತೀವಲ್ಲ, ಸೊ ಒಂದು 10 to 15 ಸೆಕೆಂಡು ನಾನು 2 ಕಡೆ ಬೇಯಿಸ್ಕೋಬೇಕಾಗುತ್ತೆ ಹಂಚ್ಕೈತೆ. ಅದಾದಮೇಲೆ ತಿರ್ಗಾ ಹಾಕಿದ ಮೇಲೂ ಕೂಡ ನಾವು ಎಣ್ಣೆ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಹೆಲ್ದಿಯಾಗಿರೋ ತಾಲಿಪೆಟ್ಟು ರೆಡಿ ಆಗ್ತೈತೆ. ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಅವ್ರಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು. ಯಾಕಂದರೆ ಟೈಮ್ ಅನ್ನೋದು ವೆರಿ ಪ್ರೀಸಿಯಸ್ಸು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ಮಾಡಿ ನೋಡಿ ಹೆಂಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಮೇನಾಗಿ ನೀವು ವಿಡಿಯೋ ನೋಡ್ತಿರಲ್ಲ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್.